ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಓಕೆ, KCET ಆಸ್ಪಿರೆಂಟ್ಸ್ ಅಂಡ್ ನೀಟ್ ಆಸ್ಪಿರೆಂಟ್ಸ್ ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ, ಏನೆಲ್ಲ ಅಪ್ಡೇಟ್ಸ್ ಗಳು ಬಂದಿದಾವೆ ಈ ಸದ್ಯದ ಮಟ್ಟಿಗೆ ಅಂತಂದು. ಓಕೆ, ಕೆದಲ್ಲಿ ಹೋಗ್ತಾ ಇದೀನಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂತ ಇದೀನಿ, ಪ್ರವೇಶ ಕ್ಲಿಕ್ ಮಾಡ್ಕೊಂತ ಇದೀನಿ, UGCET 2026 ಕ್ಲಿಕ್ ಮಾಡ್ಕೊಂತ ಇದೀನಿ. ಓಕೆ, ಇಲ್ಲಿಗೆ ಬಂದ್ಮೇಲೆ ನೀವು ಏನೇ ಒಂದು ಅಪ್ಡೇಟ್ಸ್ ಗಳಿದ್ರು ಕೂಡ ನೋಡ್ತಾರ. ಓಕೆ, ಈಗಾಗಲೇ ಗೊತ್ತಿರುವ ಹಾಗೆ CBSE ICS ದವ್ರು ಏನ್ ಮಾಡ್ತಾರ, ನಿಮ್ಮ ಆಟೋ ಪೇ ಏನ್ ಮಾಡ್ತಾರ ಬೈ ಡಿಜಿಲಾಕರ್ ಟು ಕೆದವ್ರಿಗೆ ಲಿಂಕ್ ಮಾಡ್ತಾರ. ಓಕೆ, ಅಷ್ಟೇ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಇವತ್ತು ಬಂದಿರೋದು ಅಪ್ಡೇಟ್ 18/5/2026. ಈಗಾಗಲೇ ಟ್ವಿಟ್ಟರ್ ಕೂಡ ಹಾಕಿದ್ದಾರೆ, ಇದು ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಸೊ ಏನ್ ಕೊಟ್ಟಿದಾರಪ್ಪ ಅಂತಂದು, UGCET 2026 ಅರ್ಜಿಯಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳ ಗಮನಕ್ಕೆ. ನೋಡಿ, ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್. ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ನೋಡಿ, ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಹೋಗಿ ಅಪ್ಲಿಕೇಶನ್ ಒಳಗಡೆ ಅಪ್ಲಿಕೇಶನ್ ಇದೆ ನೋಡಿ ನಿಮ್ದು, ಅದನ್ನ ತೆಗಿರಿ. ಅದ್ ತೆಗೆದಾದ್ಮೇಲೆ ನೋಡ್ಕೋರಿ, ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಏನಾದ್ರು ಇದ್ರೆ ಸ್ಟೂಡೆಂಟ್ ನಿಮ್ಗೆಲ್ಲರೂ ಕೂಡ ಹೇಳ್ತಿರೋದು, ದಿನಾಂಕ 21/5/2026 ಒಳಗೆ ನೋಡಿ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಇದೆ. ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕ್ಲೇಮ್ ಸರ್ಟಿಫಿಕೇಟ್ ಅಂತಂದು ಅದ್ರಲ್ಲಿ ಹೋಗಿನ ಮೇಲೆ ನಿಮ್ಗೆ ಏನಾದ್ರು ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಇತ್ತಂದ್ರೆ ಬಿಫೋರ್ ಈ ಒಂದು ಡೇಟ್ ಒಳಗಡೆ ನೋಡಿ 21/5/2026 ಒಳಗೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ CET 2026ಕ್ಕೆ ನೋಡಿ, CET 2026ಕ್ಕೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಿಸುವ ಸ್ಯಾಡ್ ಸಂಖ್ಯೆಯ ಮೂಲಕ ವ್ಯಾಸಂಗದ ವಿವರಗಳನ್ನು ಪಡೆದು ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ. ನೋಡಿ, ನೀವು ಆಗ್ಲೇ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಾಗ ಸ್ಯಾಡ್ ಸಂಖ್ಯೆ ಆಡ್ ಮಾಡಿರ್ತೀರಿ ನೋಡಿ, ಆ ಒಂದು ಕ್ಲೇಮ್ ಸರ್ಟಿಫಿಕೇಟ್ ಅಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬಂದಿತ್ತಂದ್ರೆ ನೀವು ಇದಕ್ಕೇನು ಹೋಗುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ 1 ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿರುವ ಮೀಸಲಾತಿ ಅಥವಾ 1 ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಮೀಸಲಾತಿ ಅಥವಾ 1 ರಿಂದ 12ನೇ ತರಗತಿವರೆಗೆ 10 ವರ್ಷ ಓದಿ ತುಳು, ತಮಿಳು, ತೆಲುಗು, ಕೊಡವ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಆರ್ ಕ್ರಿಶ್ಚಿಯನ್ ಮೀಸಲಾತಿ ಕ್ಲೇಮ್ ಮಾಡಿದ್ದಲ್ಲಿ ಎಷ್ಟು ಕ್ಲೇಮ್ ಮಾಡಿರ್ತಾರೆ ಯಾವ್ಯಾವ ಫಸ್ಟ್ ಕನ್ನಡ ಮೀಡಿಯಂ ಅಂದ್ರೆ ಏನೇನೆಲ್ಲ ಇದೆ ನೋಡಿ, ಒಂದು ಕನ್ನಡ ಮೀಡಿಯಂ, ಆಮೇಲೆ ರೂರಲ್. ಓಕೆ, ಅಂಡ್ ಅದೇ ರೀತಿಯಾಗಿ ಇಲ್ಲಿ ಕಾಣಿಸ್ತೀನಿ ಲ್ಯಾಂಗ್ವೇಜ್ ಅಂದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ರಿಲಿಜಿಯಸ್ ಕೂಡ ಬರ್ತದ, ಅದ್ರ ಇಲ್ಲಿ ಹೇಳ್ತಾ ಇದಾರೆ. ನೆಕ್ಸ್ಟ್ ಕೂಡ ಕಾಣಿಸ್ತೀನಿ ಮುಸ್ಲಿಂ, ಕ್ರಿಶ್ಚಿಯನ್. ಓಕೆ, ನೆಕ್ಸ್ಟ್ ಈ ತರದ ಕ್ಲೇಮ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ನೀವು ಬಟ್ ನಾಟ್ ಕ್ಲೇಮ್ ಮಾಡ್ಕೊಂಡಿದ್ದೀರಾ ಬಟ್ ನಾಟ್ ವೆರಿಫೈಡ್ ಅಂತ ಇತ್ತಂದ್ರೆ ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ ನಲ್ಲಿ ಓಕೆ ಮುದ್ರಿತವಾಗಿರುವಂತಹ ಅಭ್ಯರ್ಥಿಗಳು ಅರ್ಜಿದಾರರ ಕಾಲೇಜು ಅಥವಾ ಯಾವುದೇ ಸರ್ಕಾರಿ ಕಾಲೇಜ್ ನೋಡಿ, ನಿಮ್ಮ ಒಂದು ಸ್ಟೂಡೆಂಟ್ ಇದ್ರೆ ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ ಎಲ್ಲಾ ದಾಖಲೆಗಳನ್ನು ಸಲ್ಲಿಸಿ ಪರಿಶೀಲನೆ ಮಾಡಿಕೊಳ್ಳಲು ಅನೇಕ ಬಾರಿ ಸೂಚಿಸಲಾಗಿದೆ. ನೋಡಿ, ನಿಮ್ಗೆ ಈ ತರ ಎಷ್ಟು ಬಾರಿ ಕೊಟ್ಟಿದ್ರು ಚಾನ್ಸಸ್, ಸಿಕ್ಕಾಪಟ್ಟೆ ಚಾನ್ಸ್ ಕೊಟ್ಟಿದ್ರು. ಆದ್ರೂ ಕೂಡ ಆದಾಗ್ಯೂ ಏನ್ ಮಾಡಿದ್ರಿ, ಇನ್ನೂ ಕೆಲವು ಅಭ್ಯರ್ಥಿಗಳು ಪರಿಶೀಲನೆ ಪೂರ್ಣಗೊಳಿಸಿಕೊಂಡಿರುವುದಿಲ್ಲ. ಸೊ ಈ ಮೇಲ್ಕಂಡ ಅಭ್ಯರ್ಥಿಗಳಿಗೆ ಕಟ್ಟಕಡೆಯ ಅವಕಾಶವನ್ನು ಈ ಮೂಲಕ ನೀಡಲಾಗುತ್ತಿದ್ದು ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ. ನೋಡಿ, ಈ ತರ ಯಾರಾದ್ರೂ ಮಾಡ್ಕೊಂಡು ಆದ್ರೂ ಕೂಡ ನೀವು ವೆರಿಫೈ ಮಾಡ್ಕೊಳ್ಳಿಲ್ಲ, ವೆರಿಫೈ ಕ್ಲೇಮ್ಡ್ ಆಗಿತ್ತು ಬಟ್ ವೆರಿಫೈ ಮಾಡ್ಕೊಂಡಿಲ್ಲ ಅಂತಂದ್ರೆ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ. ನೋಡಿ, ಪದವಿ ಪೂರ್ವ ಕಾಲೇಜಿನಲ್ಲಿ ಯಾರು ಗೌರ್ಮೆಂಟ್ ಕಾಲೇಜ್ ಏನಿರ್ತೋ ಆ ಒಂದು ಕಾಲೇಜೊಳಗೆ ಮಾತ್ರ ಎಲ್ಲ ಅಗತ್ಯ ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆ ದಿನಾಂಕ 21/5/2026 ಒಳಗೆ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಬೇಕು. ಸೊ ಈಗ ನೀವು ಕೆಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕ್ಲೂಡಿಂಗ್ ಕ್ಲಾಸ್ ಎ ಸ್ಟೂಡೆಂಟ್ ಹೇಳ್ತಾ ಇರೋದು ಆಯ್ತಾ. ನೀವು ಟೋಟಲ್ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್ ಅಂಡ್ ರಿಲಿಜಿಯಸ್ ಇಷ್ಟನ್ನು ಕೂಡ ಏನ್ ಮಾಡ್ಕೋಬೇಕು, ನೀವು ಕ್ಲೇಮ್ ಮಾಡ್ಕೊಂಡಿದ್ರಿ. ವೆರಿಫೈಡ್ ಇತ್ತಂತಂದ್ರೆ ಹೋಗ್ಬೇಡ್ರಿ. ಈಗಾಗಲೇ ವೆರಿಫೈಡ್ ಅಂತ ತೋರಿಸ್ತಾ ಇತ್ತಂದ್ರೆ ನೀವು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಹೇಳ್ತಾ ವೆರಿಫೈಡ್ ಆಗಿ ಬಂದಿದೆ ಅಂತಂದ್ರೆ ನೋ, ಓಕೆ, ನಿಮ್ಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಕ್ಲೇಮ್ಡ್ ಆಗಿದೆ ಬಟ್ ವೆರಿಫೈ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಹತ್ತಿರದ ಯಾವ್ದಾದ್ರು ಒಂದು ಗೌರ್ಮೆಂಟ್ PU ಕಾಲೇಜ್ಗೆ ಹೋಗ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಏನ್ ಮಾಡ್ಬೇಕು, ಕ್ಲೇಮ್ಡ್ ಇರೋದು ವಿತ್ ವೆರಿಫೈ ಮಾಡ್ಕೊಂಡ್ ಬರ್ಬೇಕು. ಒಂದು ವೇಳೆ ಅಭ್ಯರ್ಥಿಯು ಕ್ಲೇಮ್ ಮಾಡದಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಹ ಪರಿಶೀಲನೆಗೆ ಹಾಜರಾಗಬಹುದು. ನೋಡಿ, ಕೆಲವೊಂದು ಸ್ಟೂಡೆಂಟ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, HK ಅಪ್ಲಿಕೇಶನ್ ಹಾಕುವಾಗ ಇದ್ದಿಲ್ಲ, ಇವಾಗ ಬಂದಿದೆ. ನೀವು ರೂರಲ್ ಇತ್ತು ಅಪ್ಲಿಕೇಶನ್ ಹಾಕುವಾಗ ಅದ್ರ ಬಗ್ಗೆ ಗೊತ್ತಿರಲಿಲ್ಲ, ಸರ್ಟಿಫಿಕೇಟ್ ಇದ್ದಿಲ್ಲ, ಏನಿಲ್ಲ ಅಂತ ಮಾಡಿದ್ರಿ, ಬಿಟ್ಬಿಟ್ಟಿದ್ರಿ. ಇವಾಗ ಇದೆ ರೂರಲ್, ನೀವು ರೂರಲ್ ಇದ್ರ ಬಟ್ ಅಪ್ಲಿಕೇಶನ್ ಹಾಕುವಾಗ ನೀವು ಕೊಟ್ಟಿದ್ದಿಲ್ಲ, ಕ್ಲೇಮ್ ಮಾಡ್ಕೊಂಡಿದ್ದಿಲ್ಲ.
ಆ ತರ ಈ ತರ ಅದೇ ರೀತಿಯಾಗಿ ಲಿಂಗ್ವಿಸ್ಟಿಕ್, ಅದೇ ರೀತಿಯಾಗಿ ರಿಲಿಜಿಯಸ್, ಇಷ್ಟು ಕೂಡ ಏನಾದ್ರು ಇದ್ದು ಕೂಡ ಬಿಟ್ಟಿದ್ರೆ ಇವಾಗ ನೀವ್ ಏನ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬಹುದು ಅಂತಂದ್ರೆ, ನೀವು ಹೊಸದಾಗಿ ಎಡಿಟ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಸೊ ಎಡಿಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಮೀನ್ಸ್ ಏನಂತಂದ್ರೆ ನೀವೆಲ್ಲ ಏನ್ ಮಾಡಬಹುದು, ಹೋಗಿ ಇನ್ನೊಮ್ಮೆ ನೀವು ಅಪ್ಲೈ ಅಂದ್ರೆ ಕ್ಲೇಮ್ ಮಾಡ್ಕೋಬಹುದು. ತಿದ್ದು ಮಾಡಿಕೊಂಡು ಸಹ ಏನ್ ಮಾಡಬಹುದು, ನೀವು ಪರಿಶೀಲನೆಗೆ ಹಾಜರಾಗಬಹುದು. ಅಂದ್ರೆ ಎಡಿಟ್ ಮಾಡಿ ಸಹಿತ ಏನ್ ಮಾಡೋದು, ಕ್ಲೇಮ್ ಮಾಡ್ಕೊಂಡಿರೋದನ್ನ ವೆರಿಫೈ ಮಾಡ್ಕೊಳಕ್ಕೆ ಕಾಲೇಜ್ಗೂ ವೆರಿಫೈ ಮಾಡ್ಕೊಂಡ್ ಬರ್ಬೋದು ಇನ್ನೊಮ್ಮೆ. ಇದೊಂದು ಗುಡ್ ನ್ಯೂಸ್ ಆಯ್ತಾ. ಓಕೆ, ಇದಿಷ್ಟು ಮಾಡಿ ಯಾಕೆ ನೋಡಿ 21ಕ್ಕೆ ಹೇಳ್ತಾ ಇದಾರಪ್ಪ ಅಂತಂದ್ರೆ 21ನೇ ಡೇಟ್ ಪದೇ ಪದೇ ಬರ್ತಾ ಇದೆ ಅಂತಂದ್ರೆ ಮೇ ಬಿ 21-22ಕ್ಕೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬರ್ತದೆ. ಇದು ಬಂದು ವಿತಿನ್ ಓಕೆ ಎಲ್ಲಾನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಕಂಪ್ಲೀಟ್ ಆಯ್ತು, ಎಲ್ಲಾನು ಮುಗೀತಪ್ಪ ಅಂತಂದ್ರೆ ವಿತಿನ್ ಅಂದ್ರೆ 21 ಮುಗೀತು, ಒಬ್ಬೊಬ್ಬರು ಒಂದಿನ ಎಕ್ಸ್ಟೆಂಡ್ ಮಾಡಿದ್ರು 22 ಮಾಡಿದ್ರು ಕೂಡ ವಿತಿನ್ 3 to 4 ನೆಕ್ಸ್ಟ್ ಡೇಸ್ ಅಂದ್ರೆ 26-25 ಇಷ್ಟರಲ್ಲಿ ಏನಾಗ್ತದ KCT ರಿಸಲ್ಟ್ ಬರ್ತದೆ. ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದು ಕ್ಲೇಮ್ ಮಾಡ್ಕೊಂಡಿರೋದು ಅದರಲ್ಲಿ ಡೀಟೇಲ್ ಇರ್ತದೆ. ಓಕೆ, ಅಂದ್ರೆ ರಿಸಲ್ಟ್ ಅಲ್ಲಿ ಇರ್ತದೆ. ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಬರೋದೇ ನಿಮ್ದು ಏನಪ್ಪಾ ಅಂತಂದ್ರೆ ಸ್ಲಿಪ್ ಒಳಗೆ ಏನಿರ್ತದೆ ಎಲ್ಲ ಡೀಟೇಲ್ಸ್ ಇರ್ತದ. ನೀವೇನೇನು ಕ್ಲೇಮ್ ಮಾಡ್ಕೊಂಡಿದ್ರಾ, ಎಷ್ಟು ಮಾರ್ಕ್ಸ್ ತಗೊಂಡಿದ್ರಾ, ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ, ಎಲ್ಲ ಡೀಟೇಲ್ ಇರ್ತದೆ. ಅಂಡ್ ಮುಂದೆ ನಿಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಪ್ರತಿಯೊಂದು ರಿಸರ್ವೇಶನ್ ಇಂಪಾರ್ಟೆಂಟ್, ಮೀಸಲಾತಿಗಳು ಇಂಪಾರ್ಟೆಂಟ್ ಆಗ್ತದೆ. ನಮ್ಮ ಇಂಡಿಯಾ ಫುಲ್ ನಡೀತಿರೋದೇ ರಿಸರ್ವೇಶನ್ ಇಂದ. ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ದದ್ದು ಯಾಕೆ ಯೂಸ್ ಮಾಡ್ತೀರಿ, ಸದ್ಯಕ್ಕೆ ಇರ್ತಕ್ಕಂಥ ಟ್ರೆಂಡ್ ಅದೆಲ್ಲ ಮೀಸಲಾತಿ ರಿಸರ್ವೇಶನ್ ಅನ್ನೋದು ನಮ್ಮ ದೇಶಕ್ಕದೊಂದು ಒಂಥರ ಕಪ್ ಚುಕ್ಕೆ. ಬಟ್ ಆದ್ರೂ ಕೂಡ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಹೆಲ್ಪ್ಫುಲ್ ಆಗಿದೆ. ಓಕೆ, ಯೂಸ್ ಮಾಡ್ಕೋರಿ ಆಯ್ತಾ. ಸರಿ, ಇದಿಷ್ಟು ಮಾತಾಡಿದೀನಿ. ಅಂಡ್ ಇದೇ ಮೇನ್ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದ್ರೆ ಇಷ್ಟೊಂದೆಲ್ಲ ಎಡಿಟ್ ಮಾಡ್ಕೊಂಡ ಮೇಲೆ ಕೂಡ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಓಕೆ, ಅದೊಂದು ತಲೆಯಲ್ಲಿ ಇರಲಿ ಆಯ್ತಾ. ಸರಿ, ಮಾಡಿಸ್ಕೊಂಬರ್ರಪ್ಪ. ಥ್ಯಾಂಕ್ ಯು. ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸೋಣ ಅಂತ. ಇದಿಷ್ಟ ಸದ್ಯಕ್ಕೆ ಅಪ್ಡೇಟ್ ಇರೋದು. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ ತಿಳಿಸ್ತೀನಿ. ಚಾನಲ್ ನೋಡ್ತಾ ಟೇಕ್ ಕೇರ್, ಬೈ.